ಮಾಡಿಫೈ ಗಾಡಿಗಳು ಸಿಗುತ್ತೆ ಸರ್ ನಮ್ಮ ಹತ್ರ. ಏನಕ್ಕೆ ಸಿಗಲ್ಲ ಸರ್? 100% ಸಿಗುತ್ತೆ ನೋಡಿ. ಈ ತರ ಸಿಗುತ್ತೆ. RX 100 ಸಿಗುತ್ತೆ, RX 135 4 ಸ್ಪೀಡ್ ಸಿಗುತ್ತೆ, RX 135 5 ಸ್ಪೀಡ್ ಸಿಗುತ್ತೆ ಸರ್. ಸರ್ ನೋಡಿ SG ರೋಡ್ ಕಿಂಗು ಸಿಗುತ್ತೆ ನಮ್ಮ ಹತ್ರ, SG 250 ಕ್ಲಾಸಿಕ್ಕು ಸಿಗುತ್ತೆ ಸರ್ ನಮ್ಮ ಹತ್ರ. RXZ ಅಂತ ಫುಲ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ನಡೀತಿದೆ ಸರ್. ನಮ್ಮ ಹತ್ರ RXZ 4 ಸ್ಪೀಡ್ ಸಿಗುತ್ತೆ, RXZ 5 ಸ್ಪೀಡ್ ಸಿಗುತ್ತೆ ಸರ್. ರಾಜದೂತ್ ಬಾಬಿ, GTS ಬಾಬಿ ಅಂತಾರೆ, ಆ ಗಾಡಿಗಳು ನಮ್ಮ ಹತ್ರ ಸಿಗುತ್ತೆ ಸರ್. ರನ್ನಿಂಗ್ ಕಂಡೀಷನ್ ಗಾಡಿಗಳು ಸಿಗುತ್ತೆ, ರೀಸ್ಟೋರ್ ಗಾಡಿಗಳು ಬೇಕಾದ್ರೂ ಸಿಗುತ್ತೆ ಸರ್. Yamaha RX 135 ಸೀರೀಸ್ ನೋಡ್ತಾ ಇದ್ದೀರಾ ಸರ್? ನೋಡಿ ಸರ್ ಎಲ್ಲ ಸಿಗುತ್ತೆ ಸರ್. ಸರ್ 4 ಸ್ಪೀಡ್ ಬೇಡವಾ ಸರ್? 5 ಸ್ಪೀಡ್ ಬೇಕು ಅಂತ ಹೇಳಿದ್ರೆ ಸರ್ ಬನ್ನಿ ಸರ್, 5 ಸ್ಪೀಡ್ ಐತೆ ನಮ್ಮ ಹತ್ರ ನೋಡಿ ಸರ್. ಸರ್ ಕಮ್ಮಿದ್ರಲ್ಲಿ ನೋಡ್ತಾ ಇದ್ದೀರಾ ಸರ್? ಬನ್ನಿ ಸರ್, ಅದು ಕೊಡ್ತೀನಿ ಸರ್. 1 ಲಕ್ಷಕ್ಕೂ ಕೊಡ್ತೀನಿ ಸರ್, 1,10,000 ರೂಪಾಯಿ ಕೊಡ್ತೀನಿ ಸರ್. ಬನ್ನಿ ಸರ್. 25,000 ರೂಪಾಯಿ ಶೋಕನ್ ಕೊಡ್ತೀನಿ ಸರ್, 90,000 ರೂಪಾಯಿಗೆ ಶಾಲಿನ್ ಕೊಡ್ತೀನಿ ಸರ್. ಬನ್ನಿ ಸರ್. ಕರ್ನಾಟಕದ ಅತಿ ದೊಡ್ಡ 2 ಸ್ಟ್ರೋಕ್ ಶೋರೂಮ್, ಅದು ಕೂಡ ಮೈಸೂರಲ್ಲಿ ಇರುತ್ತೆ. ಮೈಸೂರಿನ ರಾಜೀವ್ನಗರ್ ಹತ್ರ. ಯಾರಿಗಾದ್ರೂ ಅಡ್ರೆಸ್ ಬೇಕು ಅಂದ್ರೆ ಇವರು ಕರೆ ಮಾಡಿದ್ರೆ ಸಾಕು, ಇವರು ಲೊಕೇಶನ್ ಕಳಿಸ್ಕೊಡ್ತಾರೆ. ನಿಮ್ಗೆ ಯಾವ 2 ಸ್ಟ್ರೋಕ್ ಗಾಡಿಗಳು ಬೇಕು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ, ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ. ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಅಡ್ರೆಸ್ ಎಲ್ಲಿ ಬರ್ತಾ ಇದು? ಬೈ ರಾಜೀವ್ ನಗರ್ ಫಸ್ಟ್ ಸ್ಟೇಜು, ನಿಯರ್ ಕ್ಲಾಕ್ ಟವರ್, 30 ಮೀಟರ್ಸ್ ಅಲ್ಲಿ ರಸ್ಟಿ 2 ಸ್ಟ್ರೋಕ್ ಶೋರೂಮ್. ಎಷ್ಟಿದೆ ಇವತ್ತು ಗಾಡಿಗಳು? ಸರ್ ಇವತ್ತು ಕೌಂಟ್ಲೆಸ್ ಗಾಡಿಗಳೈತೆ, ಒಂದು 30+ ಇರ್ಬೋದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಫೋನ್ ಮಾಡ್ಬೇಕು ಹೇಳ್ಬಿಡಿ ಸರ್. ಎಲ್ಲಕ್ಕಿಂತ ಮೊದಲು ಅದೇ ಹೇಳ್ಬೇಕು ನೀವು. ಬೆಳಿಗ್ಗೆ 11 ಗಂಟೆಗೆ ನಂದು ಫೋನ್ ಆನ್ ಆಗುತ್ತೆ, ರಾತ್ರಿ 12 ಗಂಟೆಗೆ ಬೇಕಾದ್ರೆ ಫೋನ್ ಮಾಡ್ಬೋದು, 12 ಗಂಟೆಗೆ ಬೇಕಾದ್ರೆ ಫೋನ್ ಮಾಡ್ಬೋದು ನೀವು. ಅಲ್ಲಿವರೆಗೂ ಕೂಡ ರೆಸ್ಪಾಂಡ್ ಮಾಡ್ತೀರಾ? ಅಲ್ಲಿವರೆಗೂ ಬೇಕಾದ್ರೆ ರೆಸ್ಪಾನ್ಸ್ ಮಾಡ್ತೀನಿ. ತುಂಬಾ ಜನ ಲೋನ್ ಅಲ್ಲಿ ಬೇಕು ಅಂತ ಹೇಳ್ತಿರ್ತಾರೆ RX ನ, ಎಲ್ಲರೂ ಬರೀ ಅದೇ ಕಮೆಂಟೇ ಕೊಡೋದು. ಚಾನ್ಸೇ ಇಲ್ಲ ಸರ್. ಈ ಕರ್ನಾಟಕದಲ್ಲಿ ಯಾರು ನಿಮ್ಗೆ ಲೋನ್ ಅಲ್ಲಿ ಕೊಡಲ್ಲ. RX ಎಲ್ಲ ಎನಿ ಟು ಯಾರು ಕೊಡಲ್ಲ. ಓಕೆ, ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಇವತ್ತು? ಸರ್ ಇವತ್ತು ನಾನು ನ್ಯೂ ಇಯರ್ ಸ್ಪೆಷಲ್ 2026ಗೆ ಕೊಡುವಂತ ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ ಕರೆದಿದ್ದೀನಿ. ಈ ವಿಡಿಯೋ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಎಲ್ಲಕ್ಕಿಂತ ಮೊದಲು ಯಾರು ಕರ್ನಾಟಕದಲ್ಲಿ 1 ಲಕ್ಷದ ಒಳಗಡೆ ಯಾವ್ದು ಇವಾಗ ಸದ್ಯಕ್ಕೆ ಅಪ್ಡೇಟ್ ಡಾಕ್ಯುಮೆಂಟ್ ಜೊತೆ ಯಾರು ಕೊಡಕ್ಕಿಲ್ಲ. ಸೊ ನಾನು 1 ಲಕ್ಷಕ್ಕೆ ವಿತ್ ಅಪ್ಡೇಟ್ 5 ಇಯರ್ಸ್ ಪಾಸಿಂಗ್ ಜೊತೆ ನಾನು ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಯಾವ ಗಾಡಿಗಳು ಸ್ಟಾಕ್ ಅಲ್ಲಿ ಇದೆ? RX 100 Yamaha ಸೀರೀಸ್ ಅಲ್ಲಿ RX 100 to RD 350. ಅದನ್ನ ಬಿಟ್ರೆ ಸುಜುಕಿ ಸೀರೀಸ್ ಅಲ್ಲಿ ಸುಜುಕಿ ಶೋಗನ್, ಶಾವ್ಲಿನ್, ಅದ್ಬಿಟ್ರೆ ಸೂಪ್ರಾ, ಅದ್ಬಿಟ್ರೆ 3 ಸ್ಟೋಕ್ ಅಲ್ಲಿ ಅದಾಯ್ತು. 4 ಸ್ಟೋಕ್ ಅಲ್ಲಿ ಫಿಯರೋ ಸಿಗುತ್ತೆ. ಅದನ್ನ ಬಿಟ್ರೆ SD ಸೀರೀಸ್ ಅಲ್ಲಿ ಕ್ಲಾಸಿಕ್, CL2, ರೋಡ್ ಕಿಂಗು, ಜಾವಾ ಇದೆಲ್ಲ ಸಿಗುತ್ತೆ. ಇಲ್ಲೊಂದು RX 135 ನ ಇದು? ಇಲ್ಲ ಸರ್, ಇದು RX 100 1991 ಮಾಡೆಲ್ ಗಾಡಿ. ಫುಲ್ಲಿ 135 ತರ ಕಾಣುತ್ತೆ, ಅಂದ್ರೆ RX 100 ಇದು. ಇಂಜಿನ್ ಸೀರೀಸ್ ಎಲ್ಲ 100 ಐತೆ. ಎಷ್ಟೊಂದು ಕಿಂಗ್ ಕವರ್ಸ್ ಐತೆ. ಮಾಡಿಫೈಡ್ ಗಾಡಿ ಇದು RX 100. ಏನ್ ಪ್ರೈಸ್ ಇದೆ ಸರ್? ಇದು 2 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಅಂದ್ರೆ ಮಾಡಿಫೈ ಗಾಡಿ, ಫುಲ್ ಕ್ಲಾಸ್ ಐತೆ, ಜಸ್ಟ್ ರೆಡಿ ಟು ರೈಡ್. 2 ಲಕ್ಷಕ್ಕೆ? 2 ಲಕ್ಷಕ್ಕೆ ತುಂಬಾ ಜನ ಕಾರ್ ಸಿಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಅಂತ ಕಾರ್ ವಿಡಿಯೋಗಳು ತುಂಬಾ ಇರುತ್ತೆ ನನ್ನ ಚಾನಲ್ ಅಲ್ಲಿ. ಕಾರ್ ಕೂಡ ತಗೋಬಹುದು. ಬಟ್ ಏನಪ್ಪಾ ಅಂದ್ರೆ 2 ಸ್ಟ್ರೋಕ್ಗೆ ಅದ್ರದೇ ಆದಂತ ಒಂದು ಗತ್ತು, ಗಮ್ಮತ್ತು, ಜೊತೆಗೆ ವ್ಯಾಲ್ಯೂ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ಇನ್ನು ಒಳಗಡೆ ತುಂಬಾನೇ ವೆಹಿಕಲ್ಸ್ ಇರುತ್ತೆ. ಈಗ ಯಾವ್ದು ಕೊಡೋಣ ಡೀಟೇಲ್? ಸರ್ ಈ ಗಾಡಿ ಕೊಡವಾ? ಇದು RX 100 1995 ಮಾಡಲು, ಕನ್ವರ್ಟೆಡ್ 5 ಸ್ಪೀಡ್. ಇದು 5 ಸ್ಪೀಡ್ ಮಾಡಿದ್ವಿ, ಮಾಡಿಫೈಡ್ ಗಾಡಿ ಇದು. ವಿತ್ ಫ್ರಂಟ್ ಅಸೆಂಬ್ಲಿ ಡಿಸ್ಕ್ ಐತೆ RXZ ಇದು. ಅದನ್ನ ಬಿಟ್ರೆ 5 ಸ್ಪೀಡ್ ಗೇರ್ ಬಾಕ್ಸ್ ಐತೆ, ಒರಿಜಿನಲ್ ಕಿಂಗ್ ಮೇಡ್ ಇನ್ ಜಪಾನ್ ಅಂತ ಒರಿಜಿನಲ್ ಬರುತ್ತೆ ಕವರ್. ಕಿಂಗ್ ಕವರ್ ಐತೆ. ಅದನ್ನ ಬಿಟ್ರೆ ಬೋರ್, ಹೆಡ್ ಎಲ್ಲ ಕಾರ್ಬೇಟ್ರು ಇದೆಲ್ಲ 135 ಕನ್ವರ್ಟ್ ಮಾಡಿದೀವಿ ನಾವು. ಪ್ರೈಸ್ ಇದು ಪ್ರೈಸ್ 2,10,000 ರೂಪಾಯಿ ಕ್ಲೋಸ್ ಮಾಡ್ಕೊಂತೀವಿ. 2,10,000ಗೆ. ಆಕ್ಚುಲಿ ಇವತ್ತು 1 ಲಕ್ಷದಿಂದನೂ ಬಜೆಟ್ ಅಲ್ಲಿ ಇದೆ. 1 ಲಕ್ಷದಲ್ಲೂ ಐತೆ. ಇದು ಜಾಸ್ತಿ ಕಾಣಬಹುದು ಅಂದ್ರೆ ಮಾಡಿಫೈ ಗಾಡಿ ಅಲ್ಲ, ಅದಕ್ಕೆ ಸ್ಪೇಸ್ ಎಲ್ಲ ನಾವು ಜಾಸ್ತಿ ಆಗಿರ್ತೀವಿ, ಅದಕ್ಕೋಸ್ಕರ ಜಾಸ್ತಿ ಕಾಣುತ್ತೆ. ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಗಾಡಿ ಕಂಡೀಷನ್, ಫಿಟ್ಟಿಂಗ್ಸ್ ನೋಡಿದ್ರೆ ಅದು ಗೊತ್ತಾಗುತ್ತೆ. ಓಕೆ, KZD ಸೇಲ್ ಇದೆ? ಇದು ಐತೆ, ಮೇಡ್ ಇನ್ ಮೈಸೂರು. ಮೈಸೂರು ಮ್ಯಾನುಫ್ಯಾಕ್ಚರಿಂಗು, ಮೈಸೂರು ಡಿಸ್ಟ್ರಿಬ್ಯೂಟರ್ ಎಲ್ಲ ಮೈಸೂರೇ ಇದು. ಇದು ಬಂದು KS0 ಮೈಸೂರು ಲೋಕಲ್ ವೆಹಿಕಲ್, ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್, SD ರೋಡ್ ಕಿಂಗ್. ಇದು ಫಾರ್ ಸೇಲ್ ಐತೆ ವಿತ್ ಅಪ್ಡೇಟ್ ಡಾಕ್ಯುಮೆಂಟ್ ಜೊತೆ. 3rd ಓನರ್ ಐತೆ. ಇದು ನಿಮ್ಗೆ 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ? 3 ಲಕ್ಷಕ್ಕೆ. ಯಾವ ಮಾಡಲ್ ಅಂದ್ರೆ ಇದು? 1990 1990 ಇಸ್ವಿದು. ಅದು ಕೂಡ SD ರೋಡ್ ಕಿಂಗ್. ಯಾರಾದ್ರೂ ಬೇಕು, ಎಕ್ಸಲೆಂಟ್ ಕಂಡೀಷನ್ ಇರೋದು ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ RXZ ಎಷ್ಟಿದೆ? RXZ ಇವತ್ತು ಸರ್ RXZ 5 ಸ್ಪೀಡ್ ಒಂದು 2-3 ಐತೆ. RXZ 4 ಸ್ಪೀಡ್ ಒಂದು 3-4 ಐತೆ. ಅಂದ್ರೆ ಇಲ್ಲಿ ಕರೆಂಟ್ ನಿಮ್ಗೆ ಫೋಟೋಸ್ ವಿಡಿಯೋಸ್ ಅಲ್ಲಿ ಸಿಗಲ್ಲ. ಏನಕ್ಕಂತ ಹೇಳಿದ್ರೆ ಅಂಡರ್ ರಿಜಿಸ್ಟ್ರೇಷನ್ ಐತೆ. ಅದು ಬೇಕಾದ್ರೆ ಬುಕ್ ಮಾಡ್ಕೋಬಹುದು. ಓಕೆ, ಮತ್ತೆ ನಿಮ್ಮ ಹತ್ರ ಅವ್ರ ಹತ್ರ ಗಾಡಿ ಇದ್ರೂ ಕೂಡ ರಿಜಿಸ್ಟರ್ ಮಾಡಿಸ್ಬೋದಲ್ವಾ? ನನ್ನ ಹತ್ರ ರಿಜಿಸ್ಟರ್ ನಾನು ಮಾಡ್ಕೊಡ್ತೀನಿ. ಬೇರೆ ಅದರ್ಸ್ ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ. ಮೊದಲು ಮಾಡ್ತಾ ಇರ್ಲಿಲ್ಲ. ಸೊ ಬಹಳ ಜನ ಫೋನ್ ಮಾಡ್ತಾರೆ, ಬೈ ನೀವು ರಿಜಿಸ್ಟರ್ ಮಾಡಿ, ನಮ್ ಗಾಡಿಗಳಿರುತ್ತೆ, ನೀವು ರಿಜಿಸ್ಟರ್ ನಿಮ್ಮ ಹತ್ರ ಮಾಡ್ಸಕ್ಕೆ ನಮ್ಗೆ ಇಷ್ಟ ಇರುತ್ತೆ. ಸೊ ಆತರ ಎಲ್ಲ ಕೇಳ್ತಾರೆ, ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. 1 ಇಯರ್ ಇಂದ ನಾನು ಮಾಡ್ತಾ ಇದ್ದೀನಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತೀರಾ? ಅವ್ರ ಚಾಯ್ಸ್, ಅವ್ರು ಹೆಂಗ್ ಬೇಕಾದ್ರೂ ಹೆಂಗ್ ಕೇಳ್ತಾರೆ ಆತರ ನಾನು ಮಾಡ್ಕೊಡ್ತೀನಿ. ರಿಕ್ವೈರ್ಮೆಂಟ್ ಮುಂದೆ ಬಂದು ಕೂತ್ಕೋಬಹುದು, ಮುಂದೆ ಬಂದು ಫಿಟ್ ಮಾಡ್ಕೊಡ್ತೀನಿ. ಓಕೆ, ಈಗ RXZ ಇದು ಡೀಟೇಲ್ ಇದು
ಸರ್ ಇದು RXZ 5 ಸ್ಪೀಡ್ 2002 ಮಾಡಲು, ಹಾ ಹಾ ಇನ್ನೊಂದು 2001 ಮಾಡಲು. ಓಕೆ ಇದು ಫುಲ್ಲಿ ರೀಸ್ಟೋರ್ಡ್ ವೆಹಿಕಲ್ ಫ್ರಮ್ ಟಾಪ್ ಟು ಬಾಟಮ್. ನಿಮ್ಗೆ ಒಂದ್ ಬಂದು 5,30,000 ಕೊಡ್ತೀನಿ, ಇನ್ನೊಂದ್ ಬಂದು 5 ಲಕ್ಷ ಕೊಡ್ತೀನಿ. ಓಕೆ, ಇದು 5,30. ಹಾ, ಇದು 5 ಲಕ್ಷ. ಓಕೆ, 5 ಲಕ್ಷಕ್ಕೆ. 5 ಲಕ್ಷಕ್ಕೆ. ಓಕೆ, ಎರಡು ಕೂಡ RXZ. ನೆಕ್ಸ್ಟ್ ಪಕ್ಕದು ಅದು ರೇರೆಸ್ಟ್ ಬೈಕು, ಹ್ಮ್ ರಾಜ್ದೂತ್ ಬಾಬಿ ಅದು. ಬಾಬಿ. ಹಾ, ಹಾ ಹಾ ಅದು ನನ್ನ ಹೆಸರು ಮೇಲೆ NOC ಬಂದೈತೆ, UP Okay. ರಿಜಿಸ್ಟ್ರೇಷನ್ ವೆಹಿಕಲ್. ಹ್ಮ್ ಇನ್ನು ಟ್ಯಾಕ್ಸೇಷನ್ ಕಟ್ಟಿಲ್ಲ, ರೀನಂಬರ್ ತಗೊಂಡಿಲ್ಲ. ಹ್ಮ್ ಬೇಕಾದ್ರೆ ಹಳೆ ನಂಬರ್ ಇಂದಾನೆ ಬರೀ ಕರ್ನಾಟಕ ಟ್ಯಾಕ್ಸ್ ಕಟ್ಕೊಂಡು ಓಡಿಸ್ಕೋಬಹುದು. ಓಕೆ. ಇಲ್ಲ ಸೆಲೆಕ್ಟೆಡ್ ನಂಬರ್ ಬೇಕಾದ್ರೂ ತಗೋಬಹುದು ಆಪ್ಷನ್. ಹ್ಮ್ 2,20,000 ಕೊಡ್ತೀನಿ. 2 lakh ಫುಲ್ ಒರಿಜಿನಲ್, ಪಿನ್ ಟು ಪಿನ್ ಒರಿಜಿನಲ್ ಐತೆ, ಏನು ಲೋಕಲ್ ಪದಾರ್ಥ ಇಲ್ಲ ಅದ್ರಲ್ಲಿ. ಎಲ್ಲ Okay. ಕಂಪನಿ ಫಿಟೆಡ್ ವೆಹಿಕಲ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ರೋಡ್ ಕಿಂಗು. ಇನ್ನೊಂದು ಇದು ಫುಲ್ಲಿ ರಿಸ್ಟೋರ್ಡ್, ಫ್ರೆಶ್ ರಿಸ್ಟೋರ್ ಆಗೈತೆ. ಹ್ಮ್ ಒಂದ್ 3-4 ದಿವಸ ಆಗೈತೆ ರೆಡಿ ಆಗಿ ಅಷ್ಟೇ. ಓಕೆ. ಇದು 3,10,000 ಕ್ಲೋಸ್ ಮಾಡ್ಕೊಡ್ತೀನಿ. ಹ್ಮ್. ಟಾಪ್ ಟು ಬಾಟಮ್ ಫ್ರೆಶ್ ರಿಸ್ಟೋರ್ಡ್. 3,10,000ಕ್ಕೆ. ಹಾ, ಲೋಕಲ್ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಐತೆ. ಮಾಡಲ್ಲ ಇದು 1990 ಮಾಡಲ್. ಓಕೆ. ಸೊ ನೆಕ್ಸ್ಟ್ RX100. ಇದು ಸ್ಟಾಕ್ ಕಂಡೀಷನ್ ಅಲ್ಲಿ ಐತೆ. ಹ್ಮ್ ಕಂಪನಿ ಪೇಂಟ್, ಜಸ್ಟ್ ಒಂದು ಸೈಡ್ ಪ್ಯಾನಲ್ ಚೇಂಜ್ ಆಗೈತೆ, ಬೇರೆ ರಿಮೈನಿಂಗ್ ಏನು ಪೇಂಟ್ ಆಗಿಲ್ಲ. ಸಣ್ಣ ಟಚಪಿಂಗ್ ಆಗಿರ್ಬೋದು ಅಷ್ಟೇ. ಹ್ಮ್. ಸ್ಟಾಕ್ ಕಂಡೀಷನ್ ಅಲ್ಲಿ ಐತೆ, ವಿತ್ NOC ಬಂದೈತೆ ನನ್ನ ಹೆಸರು ಮೇಲೆ. ಓಕೆ. ಸೆಲೆಕ್ಷನ್ ನಂಬರ್ ಬೇಕಾದ್ರೆ ತಗೋಬಹುದು. ಹ್ಮ್. ವಿತ್ ಅಪ್ಡೇಟ್ ಡಾಕ್ಯುಮೆಂಟ್ಸ್ ಐತೆ ಎಲ್ಲ, ಈಚ್ ಅಂಡ್ ಎವ್ರಿಥಿಂಗ್. ಬರೀ 1,50,000 ಕ್ಲೋಸ್ ಮಾಡ್ಬೋದು. 1.5 ಲಕ್ಷಕ್ಕೆ. ಹಾ, ಓಕೆ, 1.5 lakhsಗೆ. ಸೊ ನೆಕ್ಸ್ಟ್ ಇದು RX100. ಇದು K14 ಶಿವಮೊಗ್ಗ ಲೋಕಲ್ ವೆಹಿಕಲ್, ಇದು ಕರ್ನಾಟಕ ವೆಹಿಕಲ್. ಹ್ಮ್ ಸೆಕೆಂಡ್ ಓನರ್, ಫ್ರೆಶ್ ಪಾಸಿಂಗ್ ಆಗೈತೆ 2030 ಗಂಟ. ಹ್ಮ್ ಸೊ 1,55,000 ಕ್ಲೋಸ್ ಮಾಡ್ಕೊಡ್ತೀನಿ. ಸಣ್ಣ ಪುಟ್ಟ ಕೆಲಸ ಐತೆ, ಹ್ಮ್. ಅದೆಲ್ಲ ಮುಗಿಸ್ಕೊಡ್ತೀನಿ. ಹ್ಮ್. ಅದನ್ನ ಬಿಟ್ಟರೆ ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ, ಕಸ್ಟಮರ್ ಹೆಂಗ್ ಬೇಕೋ, ನನ್ಗೆ ಈ ತರ ಬೇಡ, ಆ ತರ ಬೇಡ, ನನ್ನ ಚಾಯ್ಸ್ಗೆ ಈ ತರ ಬೇಕು, ಈ ಫಿಟ್ಟಿಂಗ್ ಬೇಕು, ಆ ಫಿಟ್ಟಿಂಗ್ ಬೇಕಂತ ಹೇಳ್ತಾರಲ್ಲ, ಆ ತರ ಬೇಕಾದ್ರೆ ನಾನು ಮಾಡ್ಕೊಡಕ್ ರೆಡಿ ಇದೀನಿ. ಓಕೆ, ಆ ತರ ಕೂಡ ಮಾಡ್ಕೊಡ್ತೀರಾ. ಸೊ ನೆಕ್ಸ್ಟ್ ಸಿಲ್ವರ್ ಕಲರ್ದು RX100. ಅದು 1,50,000 ಕೊಡ್ತೀನಿ. ಹಾ ಹಾ ಅದು NOC ಬಂದೈತೆ, ರೆಡಿ NOC ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೈಯಲ್ಲಿ ಐತೆ ರೆಡಿ. ಓಕೆ. ಬೇಕಾದ್ರೆ ಸೆಲೆಕ್ಷನ್ ನಂಬರ್ಗಳು ತಗೋಬಹುದು, ಇಲ್ಲ ರೆಡಿ NOC ಬೇಕಾದ್ರೆ ಹ್ಯಾಂಡ್ ಓವರ್ ಮಾಡಿ ಅಂದ್ರೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಹ್ಮ್ 10,000 ರೆಡ್ಯೂಸ್ ಆಗುತ್ತೆ. ಅವರೇ ಬೇಕಾದ್ರೆ ಮಾಡಿಸ್ಕೋತಾರ ಅಂತ ಹೇಳಿದ್ರೆ, ಬೇರೆ RTOs ಇಲ್ಲಿ, ಅದರ RTOs ಇಲ್ಲಿ ಹ್ಮ್ ಅದು 150 ಕ್ಲೋಸ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಇದು? ಇದು 1994 ಮಾಡಲು, ಇದು ಅದು 1991 ಮಾಡಲು. ಓಕೆ, 91 ಮಾಡಲು. ಹಾ ಓಕೆ. ಸೊ ನೆಕ್ಸ್ಟ್ ಸರ್, ಇದು SD ಹಾ ಹಾ D250 ಕ್ಲಾಸಿಕ್ ಅಂತಾರೆ ಇದಕ್ಕೆ. ಓಕೆ. ಇದು ಫಾರ್ ಸೇಲ್ ಐತೆ ರೆಡಿ ರೈಟ್ ನಾವು. ಹಾ. ಲೋಕಲ್ ಕರ್ನಾಟಕ ಓಲ್ಡ್ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್. ಹ್ಮ್ 1981 ಮಾಡಲ್ ಗಾಡಿ. 1981. 1981 ಮಾಡಲು, ಫುಲ್ ರಿಸ್ಟೋರ್ಡ್ ವೆಹಿಕಲ್. ಅಂದ್ರೆ ಸರ್ವಿಸಿಂಗ್ ಇದು ಮಾಡಿಲ್ಲ, ಸಣ್ಣ ಪುಟ್ಟ ವರ್ಕ್ ಐತೆ. ಹಂಗ್ ಬೇಕಾದ್ರೆ ಹಿಂಗೆ ಕೊಡ್ತೀನಿ, ಇಲ್ಲ ಸರ್ವಿಸಿಂಗ್ ಮಾಡ್ಕೊಡಿ ಅಂತ ಹೇಳಿದ್ರೆ ಸರ್ವಿಸಿಂಗು ಮಾಡ್ಕೊಡ್ತೀನಿ. ಬರೀ 1,60,000 ಕೊಡ್ತೀನಿ. 1.60ಕ್ಕೆ. ಬರೀ 1.60. ಎಷ್ಟು ಸ್ಪೀಡ್ ಬರುತ್ತೆ ಸರ್ ಇದೆಲ್ಲ? ಇದು 250cc. 250cc. ಹಾ, ಓಕೆ. ಗೇರ್ಗಳು 4 ಸ್ಪೀಡ್. ಓಕೆ, 4 ಸ್ಪೀಡ್. ನಾನು ಹುಟ್ಟೋಕ್ಕೂ ಮುಂಚೆನೆ ಹುಟ್ಟಿರುವಂತ ಗಾಡಿ ನನಗಿಂತ ಒಳ್ಳೆ ಕಂಡೀಷನ್ ಐತೆ. ಓಕೆ. ಸೊ ನೆಕ್ಸ್ಟ್ ಇದು ಸರ್, ಇದು ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್ Yamaha RX 135 4 ಸ್ಪೀಡ್ 2002 ಮಾಡಲು. ಓಕೆ. ಸರ್, ಲೋಕಲ್ ಕರ್ನಾಟಕ ವೆಹಿಕಲ್ ಇದು. ಆಕ್ಚುಲಿ ಹಾ, ಹಾ. ಪಾಸಿಂಗ್ ಕೊಟ್ಟಿದೀವಿ, ಇನ್ನು FC ಇನ್ಸೂರೆನ್ಸ್ ಏನು ಆಗಿಲ್ಲ. ಹ್ಮ್ ಮಾಡ್ಕೊಡ್ತೀನಿ, ಇಲ್ಲ ಮಾಡಿಸ್ಕೊಳ್ತೀರಾ ಅಂತ ಹೇಳಿದ್ರು ಹಂಗೆ ಕೊಡ್ತೀನಿ. ಹ್ಮ್ 2,10,000 ಕೊಡ್ತೀನಿ ಸರ್. 2,10,000 ಎಷ್ಟು ಸ್ಪೀಡ್ ಇದು? 4 ಸ್ಪೀಡ್. 4 ಸ್ಪೀಡ್. ಓಕೆ. ನೆಕ್ಸ್ಟ್ ಪಕ್ಕದು ಅದ್ರ ಪಕ್ಕದು 2002 ಮಾಡಲು, ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. ಹ್ಮ್ ಅದರ್ ಸ್ಟೇಟ್ TR ರಿಜಿಸ್ಟ್ರೇಷನ್. ಹಾ ಹಾ NOC ಇನ್ನೂ ಇಶ್ಯೂ ಆಗಿಲ್ಲ. ಯಾರು ತಗೋತಾರೋ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡಿ, KA09 ಇಲ್ಲ KA10 11 12 1 2 3 4 5 ಎನಿ RTO ಅವ್ರು ಯಾವ್ದು ಹೇಳ್ತಾರೋ RTOಗೆ ರೀ ರಿಜಿಸ್ಟ್ರೇಷನ್ ನಾನು ಮಾಡ್ಕೊಡಕ್ ರೆಡಿ ಇದೀನಿ. ಇಲ್ಲ ಅವ್ರ ಹೆಸರು ಮೇಲೆ ಡೈರೆಕ್ಟ್ NOC ಕೊಡಿ, ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ರೆ ಅದು ಮಾಡ್ಕೊಡಕ್ ರೆಡಿ ಇದೀನಿ. ಓಕೆ. ಬರೀ 2,10,000 ಕೊಡ್ತೀನಿ. ಓಕೆ. 2003 ಮಾಡಲು. 2003 ಮಾಡಲು. 2,10,000ಕ್ಕೆ. ಇದು ಪಕ್ಕದು ಅದು 2002 ಮಾಡಲು Yamaha RX 135 4 ಸ್ಪೀಡ್. 4 ಸ್ಪೀಡ್. ಅಂದ್ರೆ 90% ರಿಸ್ಟೋರ್ಡ್. ಅದು ಫುಲ್ಲಿ ಡಿಸ್ಮೆಂಟಲ್ ಆಗಿ ರಿಸ್ಟೋರ್ ಆಗಿಲ್ಲ. ಹಾ ಹಾ ಜಸ್ಟ್ ಚಾರ್ಸಿಸ್ ಐಟಮ್, ಬ್ಲಾಕ್ ಐಟಮ್, ಬರೀ ಚಾರ್ಸಿ ಬುಟ್ಟಿ ಮೇಲ್ಗಡೆ ಎಲ್ಲ ಪೇಂಟಿಂಗ್ ಗಿಡ್ಡಿಂಗ್ ಎಲ್ಲ ಆಗಿ ರಿಸ್ಟೋರ್ ಆಗೈತೆ. ಹ್ಮ್ ಬರೀ 1,80,000 ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಲೋಕಲ್ ಕರ್ನಾಟಕ ವೆಹಿಕಲ್. 2002 ಮಾಡಲ್ KA01 ರಿಜಿಸ್ಟ್ರೇಷನ್. K01 ಇದು. ಓಕೆ. ಅಂದ್ರೆ ಬ್ಯಾಂಗ್ಳೂರ್ ಇಸ್ಟೆಡ್. ಬ್ಯಾಂಗ್ಳೂರ್. ಓಕೆ. ಪಕ್ಕದ ವೈಟ್ ಕಲರ್ದು ಇದು Yamaha RX 135 5 ಸ್ಪೀಡ್. ಹ್ಮ್ ಫುಲ್ಲಿ ರಿಸ್ಟೋರ್ಡ್ ಆಗೈತೆ ಫ್ರಮ್ ಟಾಪ್ ಟು ಬಾಟಮ್. ಸಣ್ಣ ಪುಟ್ಟ ವರ್ಕ್ ಐತೆ. ಇವಾಗ ಎಮರ್ಜೆನ್ಸಿಲಿ ನ್ಯೂ ಇಯರ್ ಸ್ಪೆಷಲ್ ಪೋಸ್ಟ್ ಹಾಕವ ಅಂತ ಹಂಗಂಗೆ ಮಾಡ್ಬಿಡ್ತಾ ಇದೀವಿ. ಸೊ ಫೈನಲ್ ಮಾಡ್ಕೊಡ್ತೀನಿ. 2,60,000 ಕೊಡ್ತೀನಿ. ಫುಲ್ಲಿ ರಿಸ್ಟೋರ್ಡ್ Yamaha RX 135 5 ಸ್ಪೀಡ್. ಓಕೆ. 260. ಅದರ್ ಸ್ಟೇಟ್ NOC ಇಶ್ಯೂ ಆಗಿಲ್ಲ. ಯಾರು ತಗೋತೀರ ಅವ್ರ ಹೆಸರು ಮೇಲೆ ಇಶ್ಯೂ ಮಾಡ್ತೀನಿ, ನಂಬರ್ ಮಾಡ್ಕೊಡ್ತೀನಿ. ಓಕೆ. ಪಕ್ಕದ್ದು ಅದ್ರ ಪಕ್ಕದ್ದು ಕಂಪನಿ ಪೇಂಟ್ ವೆಹಿಕಲ್. ಶೀಲ್ಡ್ ಇಂಜಿನ್ ಇತ್ತು. ಫಸ್ಟ್ ಟೈಮ್ ಬಿಚ್ಚಿದೀನಿ ಬೋರು, ಸ್ಟ್ಯಾಂಡರ್ಡ್ ಬೋರ್ ಇತ್ತು. ರೀಬೋರಿಂಗ್ ಕೊಟ್ಟಿದ್ದೀನಿ. ಹಾ ಹಾ ಯಾರಿಗೆ ಬೇಕಾದ್ರೆ ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ KA03 ವೆಹಿಕಲ್ ಲೋಕಲ್ ಕರ್ನಾಟಕ ವೆಹಿಕಲ್. ಯಾರಿಗಾರು ಬೇಕಾದ್ರೆ ತಗೋಬಹುದು. ಇವಾಗ ಗಂಟ ಬ್ರೆಸ್ಟ್ ಟಚ್ ಆಗಿಲ್ಲ. ಲೋಕಲ್ ಕರ್ನಾಟಕ ಗಾಡಿಗಳು ಸಿಗತ್ತೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಪ್ಯೂರ್ 5 ಸ್ಪೀಡ್, ಒರಿಜಿನಲ್ 5 ಸ್ಪೀಡ್ Yamaha RX 135 5 ಸ್ಪೀಡ್. 5 ಸ್ಪೀಡ್. ಏನಿದೆ? 2,65,000 ಕ್ಲೋಸ್ ಮಾಡ್ಕೊಡ್ತೀನಿ. ಫೈನಲ್. ಓಕೆ.
ಸೊ ಪಕ್ಕದು ನನ್ನ ಫೇವ್ರೆಟ್ ಬೈಕು. ಪಕ್ಕದು ಸುಜುಕಿ ಶಾವ್ಲಿನೋ, ಇದು ಕಸ್ಟಮರ್ ಗೆ ಈರಣ್ಣ ಅಂತ ಇದಾರೆ ಬೆಂಗಳೂರು, ಹಾ ಹಾ LIC ವರ್ಕ್ ಮಾಡ್ತಾರ ಅವರು. ಆಲ್ರೆಡಿ ಬುಕ್ ಮಾಡಿದ್ರು, ಬುಕ್ ಮಾಡಿ ಫೈನಲ್ ಆಗೈತೆ. ಜಸ್ಟ್ ವೈರಿಂಗ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇತ್ತು, ಚೆಕ್ಅಪ್ ಮಾಡಿದ್ವಿ. ಆಸ್ ಸೂನ್ ಆಸ್ ಪಾಸಿಬಲ್ ಡೆಲಿವರಿ ಕೊಡ್ತೀವಿ. ಎಷ್ಟಕ್ಕೆ ಆಗಿರೋದು ಅದು? ಸರ್ ಅದು 1,30,000 ರೂಪಾಯಿ ಕೊಟ್ಟಿರೋದು. 1,30,000. ಸುಜುಕಿ ಶಾವ್ಲಿನೋ 5 ಸ್ಪೀಡ್. 5 ಸ್ಪೀಡ್. ಓಕೆ, ಶೋಗನ್ ಅಂದ್ರೆ 4 ಸ್ಪೀಡ್, ಶಾವ್ಲಿನ್ ಅಂದ್ರೆ 5 ಸ್ಪೀಡ್. 5 ಸ್ಪೀಡ್. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ್ದಿದೆ ಸೇಲ್ಗೆ? ಸರ್ ಎಲ್ಲಕ್ಕಿಂತ ಕಮ್ಮಿ ಅಂತ ಹೇಳಿದ್ರಲ್ಲ ಸರ್, ಇದೇ ನೋಡ್ಕೊಳ್ಳಿ. ಓಕೆ, ಚಾರ್ಸಿಸ್ ಗಿರ್ಸಿಸ್ ಏನು ಕಟ್ಟು ವೆಲ್ಡ್ ಏನಿಲ್ಲ, ನೋಡ್ಕೊಳ್ಳಿ. ಡಾಕ್ಯುಮೆಂಟೇಶನ್ ರೆಡಿ, ನನ್ನ ಹೆಸರು ಮೇಲೆ NOC ಇಶ್ಯೂ ಆಗೈತೆ. ನೋಡ್ಕೊಳ್ಳಿ, ಫಾರ್ಮ್ ನಂಬರ್ 28, ಫಾರ್ಮ್ ನಂಬರ್ 28 ನಾನೇ ಕರೆಂಟ್ ಓನರ್ ಬಂದು, ಸೆಕೆಂಡ್ ನಾನು ಬಂದ್ರೆ ನನ್ನ ಹೆಸರು ಮೇಲೆ ಬಂದೈತೆ. ನಾನು 3ನೇ ಓನರ್ ಆಯ್ತೀನಿ ವಿತ್ ರೀ ನಂಬರ್, ಸೆಲೆಕ್ಷನ್ ನಂಬರ್ ಬುಟ್ಟಿ. ಬರೀ 1 ಲಕ್ಷಕ್ಕೆ ಇವತ್ತು ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 2030 ಗಂಟೆ ಪಾಸಿಂಗ್ ಐತೆ, ಡಾಕ್ಯುಮೆಂಟ್ಸ್ ಪಕ್ಕ ಐತೆ. ಚಾರ್ಸಿ ಗಿರ್ಸಿ ಎಲ್ಲೂ ಕಟ್ಟು ವೆಲ್ಡು ಏನಿಲ್ಲ. ಚಾರ್ಸಿಸ್ ನಂಬರ್ ಒರಿಜಿನಲ್, ಇಂಜಿನ್ ನಂಬರ್ ಒರಿಜಿನಲ್, ಡಾಕ್ಯುಮೆಂಟೇಶನ್ ಒರಿಜಿನಲ್. ಅದೇ ಇರ್ತಾರಲ್ಲ, ನನ್ಗೆ ನನ್ನ ಟೆಸ್ಟ್ ನಾನು ರೆಡಿ ಮಾಡ್ಕೋಬೇಕು, ನನ್ನ ಕಣ್ಣು ಮುಂದೆ ರೆಡಿ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಚಾಯ್ಸಿಂಗ್ ಬೇಕಿದೋ ಬೇಕಾದ್ರೆ ಬೈ ಮಾಡ್ಕೊಳ್ಳಿ. ಬರೀ 1 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 1 ಲಕ್ಷ ವಿತ್ ರೀ ನಂಬರ್, A09 ಮಾಡ್ಕೊಡ್ತೀನಿ. K09. ಓಕೆ, ಸೊ ಇದು ಸರ್ ಇದು ಲೋಕಲ್ ಕರ್ನಾಟಕ ವೆಹಿಕಲ್ K19 ಮಂಗಳೂರು ರಿಜಿಸ್ಟ್ರೇಷನ್. ಇದು ಆನ್ಲೈನ್ ಐತೆ. ಒಂದು ರೀಸೆಂಟ್ 7-8 ಮಂತ್ಸ್ ಆಗಿರ್ಬೋದು FC ಲ್ಯಾಬ್ಸ್ ಆಗಿ. ಓಕೆ, ಯಾಸ್ ಇಟ್ ಈಸ್ ರನ್ನಿಂಗ್ ಸಖತ್ತಾಗೈತೆ. ಫುಲ್ ಇಂಜಿನ್ ಮಾತ್ರ ಫುಲ್ ರೆಡಿ ಆಗೈತೆ. ಔಟ್ಲುಕ್ ಸ್ವಲ್ಪ ಖರಾಬ್ ಐತೆ. 1,10,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀವಿ. ಲೋಕಲ್ ವೆಹಿಕಲ್, ಕರ್ನಾಟಕ ವೆಹಿಕಲ್. ಓಕೆ, 1,10,000ಗೆ. ಓಕೆ, ನೆಕ್ಸ್ಟ್ ಇದು ಸುಜುಕಿ ಶೋಗನ್. ಫ್ರೆಶ್ ಟಚಪ್ ಗಂಟನೂ ಆಗಿಲ್ಲ ಇವಾಗ ಗಂಟ. ಈ ತರ ಗಾಡಿಗಳೆಲ್ಲ ನೋಡಕ್ಕೆ ಸಿಗಕ್ಕೂ ಇಲ್ಲ. ಅದರಲ್ಲೂ ಮೈಸೂರು ಗಾಡಿ ಅಂತೂ ಎಲ್ಲೂ ಇಲ್ಲ. ನೋಡಕ್ಕೇನು ಕನ್ಸಲ್ಲೂ ನೋಡ್ಕೋಬೇಕಷ್ಟೇ. ನನ್ನ ಹತ್ರ ಅವೈಲೇಬಲ್ ಐತೆ, ರೆಡಿ ರೈಟ್ ನಾವು ಫಾರ್ ಸೇಲ್. ಒರಿಜಿನಲ್ ಲೋಕಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಪಾಸಿಂಗ್ ಮಾಡಿಸ್ಬೇಕಾದ್ರೆ ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹಂಗೆ ಕೊಡ್ತೀನಿ. ವಿತ್ ಪಾಸಿಂಗ್ ನಿಮ್ಗೆ 1,20,000 ರೂಪಾಯಿ ಕೊಡ್ತೀನಿ. ವಿತೌಟ್ ಪಾಸಿಂಗ್ ಬರೀ 1 ಲಕ್ಷಕ್ಕೆ ಕೊಡ್ತೀನಿ. 1 ಲಕ್ಷಕ್ಕೆ ವಿತೌಟ್ ಪಾಸಿಂಗ್, ಇಲ್ಲಾಂದ್ರೆ 1,20,000. ಹಾ, ಓಕೆ. ನೆಕ್ಸ್ಟ್ ಇದು ಬೆಂಗಳೂರು ವೆಹಿಕಲ್. ನಂಬರ್ ಮಿಸ್ ಆಗೈತೆ, ಬರ್ಸ್ಬೇಕಾಗಿತ್ತು, ಬರ್ಸಿಲ್ಲ. ಓಕೆ, ಇದು RC ಬುಕ್ ಅಲ್ಲಿ ಐತೆ. FC ಆಗಿಲ್ಲ. FC ಮಾಡಿಸ್ಕೊತೀನಿ ಅಂತ ಹೇಳಿದ್ರೆ ಬರೀ 75,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. 75,000. ಬರೀ 75,000 ರೂಪಾಯಿಗೆ ಸುಜುಕಿ ಶಾವ್ಲಿನೋ 1996 ಮಾಡಲ್. ಸಾರಿ, ಸುಜುಕಿ ಶೋಗನ್ 1996 ಮಾಡಲ್. ಇಂಜಿನ್ ಮಾತ್ರ ಅಲ್ಟಿಮೇಟ್. ಒಂದು ಪಿನ್ ಡ್ರಾಪ್ ಸೌಂಡ್ ಇಲ್ಲ. ರನ್ನಿಂಗ್ ಕಂಡೀಷನ್ ಮಾತ್ರ ಸೂಪರ್ ಐತೆ. ಔಟ್ಲುಕ್ ಲೈಟ್ ಆಗಿ ಮಾಡ್ಕೋಬೇಕು. ಬರೀ 75,000 ರೂಪಾಯಿ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಈಗ ಸ್ವಲ್ಪ ಜನ ಹತ್ರ 2 ಸ್ಟ್ರೋಕ್ ಬೈಕ್ ಆಲ್ರೆಡಿ ಇರುತ್ತೆ. ಅವ್ರಿಗೆ ಏನಾದ್ರು ಪಾರ್ಟ್ಸ್ ಬೇಕು ಅಂದ್ರೆ ಸಿಗುತ್ತೆ ನಿಮ್ಮ ಹತ್ರ? ಪಾರ್ಟ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ನೀವು ಕೊಡ್ತೀರಾ? ನಿಮ್ಮ ಹತ್ರ ಅವೈಲೇಬಿಲಿಟಿ ಇರುತ್ತೆ ಎಲ್ಲ ಕೂಡ? ಬ್ರ್ಯಾಂಡ್ ನ್ಯೂ ಸ್ಪೇರ್ಸ್ ಮಾತ್ರ ಕೊಡ್ತೀನಿ. ಹಳೆ ಸ್ಪೇರ್ಸ್ ನಾನು ಮಾರಲ್ಲ. ಸ್ಟಾಪ್ ಮಾಡಾಯ್ತು, ಒಂದು 6-7 ಇಯರ್ಸ್ ಆಯ್ತು. ನಾನು ಮೊದಲು ಮಾಡ್ತಾ ಇದ್ದೆ ಸ್ಪೇರ್ಸ್ ಎಲ್ಲ. ಸೊ ಏನ್ ಇರುತ್ತೆ ಅದು ನಾನು ಪ್ರಯತ್ನ ಪಡ್ತೀನಿ ಕೊಡಕ್ಕೆ. ಬ್ರ್ಯಾಂಡ್ ನ್ಯೂ ಸ್ಪೇರ್ಸ್ ಅಂತೂ ಈಚ್ ಅಂಡ್ ಎವ್ರಿಥಿಂಗ್ ನನ್ನ ಹತ್ರ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಗಾಡಿ ಇದು ಸುಜುಕಿ ಶಾವ್ಲಿನೋ ಲೋಕಲ್ ಕರ್ನಾಟಕ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್. ವಿತ್ ಪಾಸಿಂಗ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ರನ್ನಿಂಗ್ ಎಲ್ಲ ಸಗದಾಗಿದೆ. ಲೈಟ್ ಆಗಿ ಔಟ್ಲುಕ್ ಎಲ್ಲ ಮಾಡ್ಕೋಬೇಕು. 1 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 1 ಲಕ್ಷಕ್ಕೆ. ಓಕೆ, ಸೊ ನೆಕ್ಸ್ಟ್ ಇದು ಕರ್ನಾಟಕ ವೆಹಿಕಲ್ ಲೋಕಲ್ ರಿಜಿಸ್ಟ್ರೇಷನ್. ಸುಜುಕಿ ಶೋಗನ್. ಇದು ಮಾಡ್ಬೇಕು, ಹಿಂಗೆ ತಗೊಂಡು ಆಸ್ ಇಟ್ ಇಸ್ ಹಿಂಗೆ ಕೊಟ್ಬಿಡಿ ಅಂತ ಹೇಳಿದ್ರು ಹಿಂಗೆ ಕೊಡ್ತೀನಿ. FC ಇನ್ಶೂರೆನ್ಸ್ ಏನಿಲ್ಲ, ಬರೀ 90,000ಗೆ ಕೊಡ್ತೀನಿ. 90,000ಕ್ಕೆ. 90,000 ರೂಪಾಯಿ. ಅವರೆಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊ. ಡಾಕ್ಯುಮೆಂಟ್ಸ್ RC ಬುಕ್ ಕೊಡ್ತೀನಿ, ಅವ್ರು ರನ್ ಮಾಡ್ಕೋಬೇಕು. ಆನ್ಲೈನ್ ಎಲ್ಲ ಐತೆ. ಓಕೆ, ಆನ್ಲೈನ್ ಅಲ್ಲಿ ಇರುತ್ತೆ. ಓಕೆ, ಇದು ಸರ್ ಇದು 1L7 ಪ್ಯೂರ್ 5 ಸ್ಪೀಡ್. ರಿಸ್ಟೋರ್ಡ್ ಗಾಡಿ ಇದು ಆಕ್ಚುಲಿ. ನಾನು ಬೈ ಮಾಡಿದೀನಿ. ಸಣ್ಣ ಪುಟ್ಟ ವರ್ಕ್ ಐತೆ. ನನ್ನ ಟೆಸ್ಟ್ ನಾನು ಮಾಡಿಬೇಕಾದ್ರೆ ಕೊಡ್ತೀನಿ ಕಸ್ಟಮರ್ಗೆ. 2,70,000 ರೂಪಾಯಿ ಕೊಡ್ತೀನಿ. ಫುಲ್ಲಿ ರಿಸ್ಟೋರ್ಡ್ Yamaha RX 135 5 ಸ್ಪೀಡ್. ಓಕೆ, ಪಕ್ಕದ್ದು ಸರ್ ಇದು 5 ಸ್ಪೀಡ್. ಅದರ್ ಸ್ಟೇಟ್ UP ರಿಜಿಸ್ಟ್ರೇಷನ್ ವೆಹಿಕಲ್, ಸೆಕೆಂಡ್ ಓನರ್. ಯಾರು ತಗೋತೀರಾ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡಿ ರೀನಂಬರ್ ಮಾಡ್ಕೊಡ್ತೀನಿ. ಇಲ್ಲ ಡೈರೆಕ್ಟ್ NOC ಕೊಡಿ ಅಂದ್ರೂ ಕೊಡ್ತೀನಿ. ರನ್ನಿಂಗ್ ಕಂಡೀಷನ್ ಮಾತ್ರ ಸೂಪರ್ ಐತೆ, ಸಕ್ಕತ್ ಐತೆ. ಟೋಟಲ್ ಸ್ಟಾಕ್ ಕಂಡೀಷನ್ ಐತೆ. ಸಣ್ಣ ಪುಟ್ಟ ವರ್ಕ್ ಐತೆ, ಅದ್ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ಬರೀ 2,40,000 ರೂಪಾಯಿಗೆ ಇನ್ಕ್ಲೂಡಿಂಗ್ ರೀನಂಬರ್ ಕೊಡ್ತೀನಿ. 240ಗೆ. ಓಕೆ, ಪಕ್ಕದ್ದು ಇದು 1L7 5 ಸ್ಪೀಡ್ ರನ್ನಿಂಗ್ ಕಂಡೀಷನ್ ವೆಹಿಕಲ್. ಔಟ್ಲುಕ್ ಸ್ವಲ್ಪ ಖರಾಬ್ ಐತೆ. 2000 ಮಾಡಲು. NOC ಇನ್ನು ಇಶ್ಯೂ ಮಾಡಿಲ್ಲ. ಸಿಂಗಲ್ ಓನರ್ ವೆಹಿಕಲ್. ಯಾರು ತಗೋತೀರಾ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡಿ ಡೈರೆಕ್ಟ್ ಬೇಕಾದ್ರೂ ಕೊಡ್ತೀನಿ. ಇಲ್ಲ ರೀನಂಬರ್ ಮಾಡ್ಕೊಡಿ ಅಂತ ಹೇಳಿದ್ರು ರೀನಂಬರ್ ಮಾಡ್ಕೊಡ್ತೀನಿ. ಡೈರೆಕ್ಟ್ NOC 2 lakh ವಿತ್ ರೀನಂಬರ್ 210. ಹಾ, ಓಕೆ, ಪಕ್ಕದ್ದು ಇದು 5 ಸ್ಪೀಡ್ 1L7. ಇದು ಸೇಮ್ ಹಂಗೆ 2,10,000ಗೆ ಕೊಡ್ತೀನಿ. ವಿತ್ NOC ಕೊಡಿ ಅಂತ ಹೇಳಿದ್ರು ಕೊಡ್ತೀನಿ. ಇಲ್ಲ ರೀನಂಬರ್ ಮಾಡ್ಕೊಡಿ ಅಂತ ಹೇಳಿದ್ರು ಮಾಡ್ಕೊಡ್ತೀನಿ. ಇದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಪಕ್ಕದ ಅದು ಪಕ್ಕದೇ 5 ಸ್ಪೀಡ್. ಅದು ಯಾರಿಗಾರು ಬೇಕಾದ್ರೆ ಅದು ಸೇಮ್ 2,30,000 ಆಗುತ್ತೆ. ಇದು ಸ್ವಲ್ಪ ಲೈಟ್ ಆಗಿ ಚೆನ್ನಾಗಿದೆ ಗಾಡಿ. ಇದು ಬೇಕಾದ್ರೆ ಕ್ಲೋಸ್ ಮಾಡ್ಕೊಡ್ತೀನಿ. 2000 ಮಾಡಲ್. ಇದು 2000, 2001, 2000 ಮಾಡಲ್. ಓಕೆ, 5 ಸ್ಪೀಡ್ ಬಂದಿದೆ ಬರೀ 2 ವರ್ಷ. 1L7 ಜನರಿಗೆ ಕನ್ಫ್ಯೂಷನ್. 5 ಸ್ಪೀಡ್ 4 ಸ್ಪೀಡ್ ಮಾಡಿ 4 ಸ್ಪೀಡ್ಗೆ 5 ಸ್ಪೀಡ್ ಮಾಡಿ ಕನ್ವರ್ಟ್ ಎಲ್ಲ ಮಾಡಿ ಕೊಟ್ಬಿಡ್ತಾರೆ ಜನರಿಗೆ. 1L7 ಸೀರೀಸ್ ಬರುತ್ತೆ 5 ಸ್ಪೀಡ್ಗೆ. 2000 and 2001 2 ವರ್ಷ ಬಂದಿರೋದು 5 ಸ್ಪೀಡ್. ಓಕೆ, ಈ ಹಿಂದ್ಗಡೆ ಇದೆಲ್ಲ ಸರ್ ಹಿಂದ್ಗಡೆ ಇದು ಇಂಪಲ್ಸ್ಗಳು ಸೇಲ್ಗೈತೆ.
ಒಂದು 2016 ಲಾಸ್ಟ್ ಮಾಡಲ್ ಗಾಡಿ, Okay. ಇನ್ನೊಂದು 2012. ಹಾ ಹಾ ಇದೆರಡು ಗಾಡಿ ಐತೆ. 2012 ಗಾಡಿ ಬಂದು ನನ್ನ ಹೆಸರು ಮೇಲೆ NOC ಆಗಿ ನಾನು ಕರ್ನಾಟಕ ಟ್ಯಾಕ್ಸೇಷನ್ ಎಲ್ಲ ಕಟ್ಟಿದ್ದೀನಿ. 3 ನಂಬರ್ ತಗೊಂಡಿಲ್ಲ, ಯಾರಿಗಾರು ಬೇಕಾದ್ರೆ ಸೆಲೆಕ್ಷನ್ ನಂಬರ್ ಕೇಳ್ತಾರಲ್ಲ ಸರ್, ಅದಕ್ಕೋಸ್ಕರ ಹೋಲ್ಡ್ ಮಾಡಿದೀನಿ ನಂಬರ್ಗೆ. ಬರೀ 1 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಟೋಟಲ್ ಸ್ಟಾಕ್ ಗಾಡಿ. ಪಕ್ಕದ ಗಾಡಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಗಾಡಿನೂ ಸಿಗಲ್ಲ. 2800 ಕಿಲೋಮೀಟರ್ ಜಿನಿಯನ್ ಓಡೈತೆ. ಚೆಕ್ ಮಾಡ್ಕೋಬಹುದು, ತೋರ್ಸ್ಕೊಂಡ್ಮೇಲೆ ತಗೋಬಹುದು. 1.5 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, 2016 ಮಾಡಲ್. 16 ಮಾಡಲ್. ಓಕೆ, ಇದು ಪಕ್ಕದ ಬ್ಲಾಕ್ ಟೈಗರ್ ಅಂತಾರೆ ಸರ್. RX ಟೈಗರ್ ಅಂತಾರೆ. ಜನರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ನಮ್ಮ ಕರ್ನಾಟಕದವರು. ಲೇಟೆಸ್ಟ್ ಗಾಡಿಗೆ 2004 ಮಾಡಲ್ 5 ಮಾಡಲ್ಗೆಲ್ಲ ಟೈಗರ್ ಅಂತ ಕರೀತಾರೆ. ಆಕ್ಚುಲಿ ಬಂದು 1998 ಅಂಡ್ 1999 ಮಾಡಲ್ ಅಲ್ಲಿ 1L6 ಸೀರೀಸ್ ಅಂತ ಬಂತು ಸರ್. ಅದು ಟೈಗರ್ ಮಾಡಲ್. ಆ ಗಾಡಿ ಒರಿಜಿನಲ್ ಪೀಸು, ಕಂಪನಿ ಪೇಂಟ್, ಸಿಂಗಲ್ ಓನರ್ ವೆಹಿಕಲ್ ಇದ್ದಿದ್ದು. ನಾನೇ ಸೆಕೆಂಡ್ ಓನರ್. ಗಾಡಿ ನಂಬರ್ ಸೆಲೆಕ್ಷನ್ ಬರೀ 18 ನಂಬರ್, KA09JT 18 ನಂಬರ್. ಯಾರಿಗೂ ಬೇಕಾರೆ ನನ್ ಸ್ವಲ್ಪ ಆಫರ್ ಜಾಸ್ತಿ ಐತೆ. ಆ ಗಾಡಿ ಸಿಗಲ್ಲ. ಇಲ್ಲ ಯೂಟ್ಯೂಬ್ ಅಲ್ಲಿ ಬೇರೆಯವರೆಲ್ಲ ಆಗ್ತಾ ಇರ್ತಾರೆ, ಬರೀ 40 ಗಾಡಿ ಇರೋದು, 50 ಗಾಡಿ ಇರೋದು, ಅದೆಲ್ಲ ಫೇಕು. 106 ಗಾಡಿ ಇರೋದು ಟೋಟಲ್ ಥ್ರೂಔಟ್ ಇಂಡಿಯಾಗೆ ಲಾಂಚ್ ಆಗಿರೋದು ಗಾಡಿ. ಬರೀ 106 ಗಾಡಿ. ಯಾಕಂದ್ರೆ ನೋಡ್ಕೋಬಹುದು, ನನ್ನ ಎಕ್ಸ್ಪೀರಿಯನ್ಸ್ ಬಂದು 25 ವರ್ಷ ಆಯ್ತು. ಎಲ್ಲ ಕೂದ್ಲಿಗಿಂದೆಲ್ಲ ವೈಟ್ ಆಗ್ಬಿಡೈತೆ ನಮ್ದು. ಅವಾಗ್ಲಿಂದ ನಾವು ಯಮಾ ಸೀರೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ನಮ್ಮ ಅಪ್ಪ ಇಂದಾನೆ ಇರೋದು ಇದು ಫೀಲ್ಡ್. ಆ ಗಾಡಿ ಬರೀ 106 ಗಾಡಿ ಇರೋದು ಟೋಟಲ್ ಇಂಡಿಯಾಗೆ. ನನ್ನ ಪ್ರಕಾರ ನನ್ನ ನಾಲೆಜ್ ನಾನು ತಗೊಂಡಿದ್ದೀನಿ. ಎಲ್ಲರೂ 40 ಗಾಡಿ 50 ಗಾಡಿ ಬಂದೈತೆ ಅಂತ ಹೇಳ್ತಾರೆ, ಅದೆಲ್ಲ ಫೇಕು. 1L6 ಸೀರೀಸ್ ನೋಡಿ, ನಾನು 2.5 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಗಾಡಿನೂ ಐತೆ, ಶೀಲ್ಡ್ ಐತೆ, ಹೆಡ್ ಗಂಟ ಇವಾಗ ಗಂಟ ಓಪನ್ ಆಗಿಲ್ಲ, ಆ ಗಾಡಿನೂ ಐತೆ. ಈ ಗಾಡಿನೂ ಐತೆ. ಇದು ಒರಿಜಿನಲ್ ಪೀಸು, ಅಂದ್ರೆ ರೀಬೋರಿಂಗ್ ಆಗೈತೆ ಇದು. ಇನ್ನೊಂದು ಗಾಡಿ ಅದು ಇಲ್ಲಿ ಜಾಗ ಇಲ್ಲ ಅಂತ ಅಲ್ಲಿ ಗೋಡನ್ ಅಲ್ಲಿ ನಿಲ್ಸಿದ್ದೀನಿ. ಆ ಗಾಡಿನೂ ಬೇಕಾದ್ರೆ ಐತೆ. 2 ಗಾಡಿ ನನ್ನ ಹತ್ರ ಒರಿಜಿನಲ್ ಟೈಗರ್ ಐತೆ. ಇದು 250 ಕೊಡ್ತೀನಿ, ಇನ್ನೊಂದು 3 ಲಕ್ಷಕ್ಕೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಗಾಡಿಗಳು ಸಿಗಲ್ಲ, ಹುಡುಕಿದ್ರು ಸಿಗಲ್ಲ. ಕಾಸು ಇದು ನಮ್ಮ ಹತ್ರ ಜೋಬಲ್ಲಿ ಇಟ್ಕೊಂಡು ನಾವು ತಗೊಂಡಿರ್ತೀವಿ ಅಂತ ಹೇಳಿದ್ರು ಸಿಗಲ್ಲ ಗಾಡಿಗಳು. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಐತೆ ಗಾಡಿ. ಓಕೆ, ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಗಾಡಿನೇ ಇವಾಗ ಹೇಳಿದ್ದು ಟೈಗರ್ ಅಂತ. ಸೊ ಬೇಕು ಅನ್ನೋರು ಅದನ್ನು ಕೂಡ ಪರ್ಚೇಸ್ ಮಾಡೋದು. ಪಕ್ಕದ ರೆಡ್ ಕಲರ್ ಸರ್, ಪಕ್ಕದ್ದು ಆಕ್ಚುಲಿ ಇದು ಪರ್ಸನಲ್ ಗಾಡಿ ಸರ್. ಸೇಲ್ಗಿಲ್ಲ. ಲೋಕಲ್ ಮೈಸೂರು ಗಾಡಿ, ಮೆರೂನ್ ಕಲರ್. ನಮ್ಮ ಫ್ರೆಂಡ್ ಇದ್ದಿದ್ದು, ನಮ್ಮ ಫ್ರೆಂಡ್ ಇದ್ದಿದ್ದು ಶೋರೂಮ್ ಓನರು. ಸೊ ಅಲ್ಲಿಂದ ಹೋಗಿ ಬೇರೆಯವ್ರ ಹತ್ರ ಹೋಯ್ತು, ಅಲ್ಲಿಂದ ನಾನು ತಗೊಬಂದಿದ್ದೀನಿ. ಜಗಳ ಮಾಡಿ ನನ್ಗೆ ಬೇಕೇ ಬೇಕಂತ ಮೊನ್ನೆ ರೀಸೆಂಟ್ ತಗೊಂಡಿದ್ದೀನಿ. ಓಕೆ, ಇದು ಪಕ್ಕದ ಬ್ಲೂ ಸರ್. ಪಕ್ಕದ್ದು 1986 ಪ್ಯೂರ್ ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್. ನೋಡಕ್ಕೂ ಸಿಗಲ್ಲ, ತಗೊಳಕ್ಕೂ ಕಾಸು ಕೊಟ್ಟರು ಸಿಗಲ್ಲ. ಒರಿಜಿನಲ್ ಈಚ್ ಅಂಡ್ ಎವ್ರಿಥಿಂಗ್. ಒಂದೊಂದು ವಾಷರ್, ಒಂದೊಂದು ಸ್ಕ್ರೂ ಗಂಟನು ಏನ್ ಶೋರೂಮ್ ಇಂದ ಬಂದೈತಿ ಜಾಪನೀಸ್ ಇಂದ ಅದೇ ಕೊಡ್ತೀನಿ. ಫ್ಲಾಟ್ ಸ್ಕ್ರೂಸು, TVS ಟೇಪರ್ಡ್ ಬೋರ್ಡ್ ಅಂತಾರೆ, ಅದೇ ಸಿಗುತ್ತೆ. ರಿಮ್ ಇಂದ ಹಿಡಿದು, ಸ್ಪೋಕ್ಸ್ ಇಂದ ಹಿಡಿದು, ಡ್ರಮ್ ಒಳಗಡೆ ಗಂಟಾನು, ಒಳಗಡೆ ಡ್ರಮ್ ಪ್ಲೇಟ್ ಅಲ್ಲೆಲ್ಲ ಯಮಾ ಸಿಂಬಲ್ 1830 ಪಾರ್ಟ್ ನಂಬರ್ಸ್ ಜೊತೆ ಇರುತ್ತೆ. ಈಚ್ ಅಂಡ್ ಎವ್ರಿಥಿಂಗ್ ನಾನು ತೋರಿಸ್ಬಿಟ್ಟೆ ಕೊಡ್ತೀನಿ. ಜಾಪನೀಸ್ ಮಾಡಲ್ 360 ಟ್ಯಾಂಕ್ ಇಂದ ಹಿಡಿದು, ಮೇಡ್ ಇನ್ ಜಪಾನ್ ನಿಕೋ ಜಪಾನ್ ಹಾರನ್ ಇಂದ ಹಿಡಿದು, ಟೇಲೆಟ್ ರಾಜದೂತ್ ಇಂದ ಹಿಡಿದು, ಇಂಡಿಕೇಟರ್ ಲೆನ್ಸ್ ಇಂದ ಹಿಡಿದು, ಈಚ್ ಅಂಡ್ ಎವ್ರಿಥಿಂಗ್ ಪ್ಯೂರ್ 86 ಮಾಡಲ್. ನೋಡಕ್ಕೂ ಸಿಗಲ್ಲ. ನಾವು ಕಾಸು ಇಟ್ಕೊಂಡು 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಸಿಗಲ್ಲ. ಅಂದ್ರೆ ನನ್ನ ಗಾಡಿ ತುಂಬಾ ಜಾಸ್ತಿ ಪ್ರೈಸ್ ಕಾಣುತ್ತೆ ಜನರಿಗೆ. ಏನೇನು ಹುಚ್ಚ ಅಂತ ತಿಳ್ಕೊಳ್ತೀರಾ, ಹೇಳ್ಕೊಳ್ಳಿ, ಏನಿಲ್ಲ. ಆತರ ಗಾಡಿ ನೋಡಕ್ಕೂ ಸಿಗಲ್ಲ, ತಗೊಳಕ್ಕೂ ಸಿಗಲ್ಲ. 4 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್. ಯಾರು ತಗೋತೀರಾ ಅವ್ರ ಸೆಕೆಂಡ್ ಓನರ್ ಮಾಡ್ಕೊಡ್ತೀನಿ. ಲೋಕಲ್ CTM ಮೈಸೂರ್ ವೆಹಿಕಲ್. ಓಕೆ, ಮೈಸೂರು ವೆಹಿಕಲ್. RX100 ಅಲ್ಲ ಅದು? RX100 ಪ್ಯೂರ್ 86. ಓಕೆ, ಪ್ಯೂರ್ 86. ಪಕ್ಕದ ಇದು ಬ್ಲಾಕ್ ಕಲರ್. ಪಕ್ಕದು ಸುಜುಕಿ ಶಾವ್ಲಿನ್ ಲೋಕಲ್ ಮೈಸೂರು ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗೈತೆ, ಆನ್ಲೈನ್ ಅಂತೂ ಐತೆ. ಒರಿಜಿನಲ್ ಪೀಸ್ ಐತೆ. 1,10,000 ಕ್ಲೋಸ್ ಮಾಡ್ಬೋದು. 1,10,000. ಅದು ಕೂಡ ಮೈಸೂರು ನಂಬರು. ಪಕ್ಕದು 09 ವೆಹಿಕಲ್ ಸುಜುಕಿ ಶೋಗನ್. ಅದು ಒರಿಜಿನಲ್ ಪೀಸ್, ಕಂಪನಿ ಪೇಂಟ್ ಅಲ್ಲಿ ಐತೆ. ಲೈಟ್ ಆಗಿ ಸ್ವಲ್ಪ ಫ್ಯಾನ್ಸಿ, ಲೈಕ್ ಮುಂದ್ಗಡೆ ಪೊಸಿಷನ್ ಚೇಂಜ್ ಆಗೈತೆ. ಅದನ್ನ ಬಿಟ್ಟರೆ ಸ್ಟಾಕ್ ಕಂಡೀಷನ್ ಅಲ್ಲಿ ಐತೆ. 1,20,000 ಕ್ಲೋಸ್ ಮಾಡ್ಕೊಡ್ತೀನಿ. 1,20,000. ಓಕೆ, ನೆಕ್ಸ್ಟ್ 2 ಬಾಬಿ. ರಾಜದೂತ್ ಬಾಬಿ ಅದು CNA ಲೋಕಲ್ ಮೈಸೂರು ವೆಹಿಕಲ್. ಅದು ನಿಮ್ಗೆ 2,20,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಪಕ್ಕದು ಅದು ಕೋಲ್ಟ್ ಅಂತಾರೆ, SD ಕೋಲ್ಟ್ ಅಂತಾರೆ ಅದಕ್ಕೆ. ಓಕೆ, ಆ ಮಾಡಲ್ ಲಾಸ್ಟ್ ಟೈಮ್ ಒಂದು ನೀವು ಮೋಸ್ಟ್ಲಿ ಮಾಡಿರ್ಬೋದು ವಿಡಿಯೋ. ಹೌದು, ಒಂದು ಮಾಡಿದ್ವಿ. ತುಂಬಾನೇ ಸಿಗದೆ ರೇರು, ಒಂದು 3-4 ಬೈಕ್ಸ್ ಇರೋದು ಆ ತರ ಮಾಡಲು. ಆ ಡೂಮ್ ಐತಲ್ಲ, ಸ್ಪೆಷಲ್ ಡೂಮ್ ಅದು. ಜಾವಾ ಟೈಪ್ ಅಲ್ಲಿ ಡೂಮ್ ಬರುತ್ತೆ, ಮಿನಿ ಡೂಮ್ ತರ ಬರುತ್ತೆ ಅದು. ನಿಮ್ಗೆ ನಾನು 2 ಲಕ್ಷಕ್ಕೆ ಲಾಸ್ಟ್ ಟೈಮ್ ಹೇಳಿದೆ, 2 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ವಿತ್ ಪಾಸಿಂಗ್ ಜೊತೆ ಕೊಡ್ತೀನಿ ಫ್ರೆಶ್. ಓಕೆ, ಕಂಪನಿ ಪೇಂಟ್ ಅಲ್ಲಿ ಐತೆ, ನೋಡಕ್ಕೂ ಸಿಗಲ್ಲ. ಟೈರ್ ಗಂಟಾನು ಕಂಪನಿ ಫಿಟ್ಟಿಂಗ್ ಐತೆ. ಓಕೆ, ಪಕ್ಕದು ಸರ್. ಪಕ್ಕದು ಲ್ಯಾಂಬ್ರಿಟಾ ಅದು, ಸಿಂಗಲ್ ಓನರ್ ವೆಹಿಕಲ್, ಕಂಪನಿ ಪೇಂಟ್ ಅದು. ಸರ್ ಅದು 2 ಲಕ್ಷಕ್ಕೆ ನಾನು ಕೊಡ್ತೀನಿ. 2 ಲಕ್ಷ ನೋಡಕ್ಕೂ ಸಿಗಲ್ಲ ಸರ್, ಕಂಪನಿ ಪೇಂಟ್ ವೆಹಿಕಲ್ ಎಲ್ಲ. ವಿತ್ ಅಪ್ಡೇಟ್ 2 ಲಕ್ಷಕ್ಕೆ ನಾನು ಕೊಡ್ತೀನಿ ಸರ್.
ಇದೆ ಇವೆರಡು ಲೂನಾ CTM ಲೋಕಲ್ ಮೈಸೂರು ವೆಹಿಕಲ್ ಹಾ ಹಾ ಸರ್. ಅದು ಬೇಕಾದ್ರೆ ಕೊಡ್ತೀನಿ. FC ಇನ್ಸೂರೆನ್ಸ್ ಇಲ್ಲ, ಆನ್ಲೈನ್ ಐತೆ, ಸಿಂಗಲ್ ಓನರ್ RC ಕಾರ್ಡ್ ಅಲ್ಲಿ ಐತೆ. ಯಾರಿಗೂ ಬೇಕಾದ್ರೆ ತಗೋಬಹುದು. 40,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್, ಆಸ್ ಇಟ್ ಈಸ್. 40,000 ಹಾ ಓಕೆ ಸರ್. ಮತ್ತೆ Audi 350 ಇವೆಲ್ಲನೂ ಕೂಡ ಸರ್ Audi 350 ನನ್ನ ಹತ್ರ ಸಿಗುತ್ತೆ. ಅಂದ್ರೆ ರೆಡಿ ಬೈಕ್ಸ್ ನನ್ನ ಹತ್ರ ಸಿಗಲ್ಲ, ಓಕೆ ಬುಕ್ಕಿಂಗ್ ಕೊಡೋದು Audi 350. ಇದು ಬಂದು ಲೋಕಲ್ ಮೈಸೂರಲ್ಲಿ ಮಂಜುಬಿ ಅಂತ ಇದ್ದಾರೆ, ಅವ್ರಿಗೆ ಬುಕ್ ಆಗೈತೆ. 85% ರಿಸ್ಟೋರ್ ಆಗೈತೆ, ಆಲ್ರೆಡಿ ಫಿನಿಶ್ ಆಗೈತೆ. ಜಸ್ಟ್ ಒಂದು ಸಣ್ಣ ಪುಟ್ಟ ಫೈನಲ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಷ್ಟೇ. ಓಕೆ ಎಷ್ಟಿಗಾಗಿರೋದು ಇದು? ಸರ್ ಇದು 8.5 ಲಕ್ಷ ಕೊಟ್ಟಿದೆ ಸರ್. 8.5 ಲಕ್ಷಕ್ಕೆ ಫುಲ್ ರಿಸ್ಟೋರ್ಡ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಮಾಡಿ ಕೊಟ್ಟಿರೋದು. ಓಕೆ ಇದು ಪಕ್ಕದ ಸರ್ ಇದು ಆಲ್ರೆಡಿ ಬುಕ್ ಆಗೈತೆ ಕಸ್ಟಮರ್ಗೆ. ಇದು ಫೈನಲೈಸ್ ಅಲ್ಲಿ ಐತೆ, ಮಾಡಬೇಕು ಇಂಜಿನ್ ಫಿಟ್ ಮಾಡಿ ಅದು ಫೈನಲ್ ಮಾಡಿ ಡೆಲಿವರಿ ಕೊಡಬೇಕು. ಓಕೆ ಸೊ ಇನ್ಯಾವ್ದಿದೆ ಇಲ್ಲಿ ಸೇಲ್ಗೆ ಇವೆಲ್ಲಾನು ಕೂಡ? ಸರ್ ಇದೆಲ್ಲ ಆಲ್ರೆಡಿ ಬುಕ್ ಆಗಿರೋದು ಶೋಗನ್ಗಳು. ಕಸ್ಟಮರ್ಸ್ಗೆಲ್ಲ ಡೆಲಿವರಿ ಕೊಡಬೇಕು. ಅಂಡರ್ ರಿಜಿಸ್ಟ್ರೇಷನ್ ಐತೆ, ಬಾಡಿ ಐಟಮ್ಸ್ ಎಲ್ಲ ಫಿಟ್ ಆಗೈತೆ, ಜಸ್ಟ್ ಇಂಜಿನ್ ಫಿಟ್ ಮಾಡಿ ಡೆಲಿವರೀಸ್ ಕೊಡ್ಬೇಕು ಸರ್. ಓಕೆ ಇವೆಲ್ಲಾನು ಕೂಡ ಪಾರ್ಟ್ಸ್ ಇಟ್ಟಿರೋ. ಇದು ಅಂಡರ್ ರಿಜಿಸ್ಟ್ರೇಷನ್ Yamaha Audi 350 US ಬೇಕು. ಪ್ರೈಸ್ ಕೇಳಿದ ತಕ್ಷಣ ಗಾಬರಿ ಆಗ್ಬೋದು ಜನರು. ಸರ್ ಬರೀ 13 ಲಕ್ಷ ಕೊಟ್ಟಿರೋದು US ಬೇಕು. ಇದೆಲ್ಲ ಐತಲ್ಲ, ಇದು ಐಟಮ್ಸ್ ಇದೆಲ್ಲ ಜೋಡಿಸ್ಕೊಂಡು ಮೊದಲೇ ಜೋಡಿಸ್ಕೊಂಡು ನಾವು ಪೇಂಟಿಂಗ್ ಕ್ರೋಮಿಂಗ್ ಎಲ್ಲ ಹಾಕೋಕ್ಕಿಂತ ಮುಂಚೆನೆ ಎಲ್ಲ ಸೆಟಪ್ ಮಾಡ್ಕೊಂಡು ಚೆಕ್ಅಪ್ ಮಾಡ್ಕೊಂಡು ಆಮೇಲೆ ಫೈನಲೈಸ್ ಮಾಡಿ ಡಿಸ್ಪ್ಯಾಚ್ ಮಾಡ ಸರ್. ಇದು ನಟ್ ಬೋಲ್ಟ್ ಈಚ್ ಅಂಡ್ ಎವ್ರಿಥಿಂಗ್ ಒಂದೊಂದು ವಾಷರ್ ಗಟ್ಟನ್ನು ಸೆಟಪ್ ಮಾಡಿ ಕ್ರೋಮ್ಗಿಂತ ಮುಂಚೆ ಚೆಕ್ ಮಾಡಾದ್ಮೇಲೆ ಕ್ರೋಮ್ಗೆ ಹಾಕಿ ಬಫ್ ಇದು ಜಿಂಕ್ ಹಾಕಿ ಆಮೇಲೆ ಫೈನಲೈಸ್ ಮಾಡೋದು ಸರ್. ಎಷ್ಟಕ್ಕಾಗಿದೆ ಅಂದ್ರೆ ಇದು? ಸರ್ ಬರೀ 13 ಲಕ್ಷಕ್ಕೆ ಸರ್. ನಿಮ್ಗೆ ಅದು ಬರೀ 13 ಲಕ್ಷ? ಬರೀ 13 ಲಕ್ಷ. ಓಕೆ ಸೊ 13 ಲಕ್ಷ ಕೊಟ್ಟು ಕೂಡ ಪಾಸಿಬಲ್ ಇದ್ರದ್ದು ವಿಡಿಯೋ ಮಾಡವ ಸರ್, ಖಂಡಿತ ಬಂದ್ಮೇಲೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಾಡೋಣ. ಸೊ ನೀವು ನೋಡ್ತಾ ಬೋದು ಇಲ್ಲೆಲ್ಲಾನು ಕೂಡ ನಿಮಗೆ ಪ್ರತಿಯೊಂದು ಪಾರ್ಟ್ಸ್ ಕೂಡ ಸಿಗುತ್ತೆ. ನಿಮ್ಮ ಹತ್ರ 2 ಸ್ಟ್ರೋಕ್ ಇದ್ದು ಸೊ ನಿಮ್ಗೆ ಎಲ್ಲೂ ಕೂಡ ಪಾರ್ಟ್ಸ್ ಸಿಗ್ತಿಲ್ಲ ಅಂದ್ರೆ ಯೋಚನೆ ಮಾಡ್ಬಿಡಿ, ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು. ನಿಮ್ಗೆ ಏನಾದ್ರು ಲೊಕೇಶನ್ ಬೇಕಾದ್ರೆ ಇವರ ಒಂದು ನಂಬರ್ ಏನ್ ಕೊಟ್ಟಿರ್ತೀನಿ ಸೊ ಅದು ಕರೆ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಲೊಕೇಶನ್ ಕೂಡ ಸಿಗುತ್ತೆ.